ದೆಹಲಿ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನದಲ್ಲಿ ಹೈ ಲೆವೆಲ್ ಸಭೆ ನಡೀತಾ ಇದೆ. ಮೊದಲಿಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಜೊತೆ ರಾಷ್ಟ್ರೀಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಬ್ಬರನ್ನೇ ಕರೆಸಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ರಾಜ್ಯಸಭೆ ಚುನಾವಣೆ, ಪರಿಷತ್ ಚುನಾವಣೆ, ನಾಯಕತ್ವ ಗೊಂದಲ, ರಾಜ್ಯಾಧ್ಯಕ್ಷರ ಬದಲಾವಣೆ, ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಿದ್ದರಾಮಯ್ಯ ಅಭಿಪ್ರಾಯ ಆಲಿಸಿದ್ದಾರೆ ಎನ್ನಲಾಗಿದೆ. ಇನ್ನು ವರಿಷ್ಠರ ಸಭೆಯಲ್ಲಿ ಭಾಗವಹಿಸಲು ಸಿಎಂ ಸಿದ್ದರಾಮಯ್ಯ ಇಂದಿರಾ ಭವನದಲ್ಲಿ ಕಾದು ಕುಳಿತಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ರು. ಈ ವೇಳೆ ಉಭಯ ನಾಯಕರು ಪರಸ್ಪರ ಆತ್ಮೀಯವಾಗಿ ಮಾತನಾಡ್ತಾ ಕೂತಂತಹ ದೃಶ್ಯಗಳು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ಭೈರತಿ ಸುರೇಶ್, ಕೆಜಿ ಜಾರ್ಜ್, ಎಂಬಿ ಪಾಟೀಲ್, ಹಿರಿಯ ಕಾಂಗ್ರೆಸ್ ಮುಖಂಡರು, ಹರಿಯಾಣ ಉಸ್ತುವಾರಿ ಬಿಕೆ ಹರಿಪ್ರಸಾದ್ ಮತ್ತು ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಮತ್ತಿತರರ ಜೊತೆ ದೆಹಲಿಯ ಕನ್ನಡ ಭವನದಲ್ಲಿ ಬೆಳಗಿನ ಉಪಹಾರ ಸೇವಿಸಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರಿಂದ ಮಹತ್ವದ ಸಭೆ ಆಗ್ತಾ ಇದ್ದು, ಮಂತ್ರಿ ಸ್ಥಾನಕ್ಕೆ ಶಾಸಕ ಆಸಿಫ್ ಸೇಠ್ ಬೇಡಿಕೆ ಇಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ನಾವು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಶಾಸಕರಾದವರು ಒಂದು ಮೀಟಿಂಗ್ ಮಾಡಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ನಾನೊಬ್ಬನೇ ಅಲ್ಪಸಂಖ್ಯಾತ ಶಾಸಕನಾಗಿದ್ದೀನಿ. ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಲಿಕ್ಕೆ ತಯಾರಿದ್ದೀನಿ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಮಂತ್ರಿ ಸ್ಥಾನ ನೀಡಬೇಕು ಅಂತ ಶಾಸಕ ಆಸಿಫ್ ಸೇಠ್ ಬೆಳಗಾವಿಯಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ. ಚರ್ಚೆ ನಡ್ತಾ ಇದೆ. ಡಿಸಿಷನ್ ಫೈನಲ್ ಹೈಕಮಾಂಡ್ ಅವ್ರು ತಗೋತಾ ಇದ್ದಾರೆ. ರಿಷಫಲ್ದು ಭಾಳ ಸೀನಿಯರ್ ಮಂದಿ ಅವ್ರು ಕೇಳ್ತಾ ಇದ್ದಾರೆ. ನಾವು ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ, ನಾವು ಕೇಳಿದ್ದೀವಿ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ. ನಮ್ದು ತಾವು ಕೇಳಿದಂದರೆ ಉತ್ತರ ಕರ್ನಾಟಕದಲ್ಲೇ ನಾ ಮೈನಾರಿಟಿದು ಒಬ್ಬನೇ ಶಾಸಕಿದ್ದೆ. ಹೈಕಮಾಂಡ್ ಕೊಟ್ಟಿದ್ದಂದ್ರೆ ನಾವು ಆ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದ್ದೀನಿ. ನಮ್ಮ ಸತೀಶನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಡಿಕೆಶಿ ಸಿಎಂ ಆಗುವ ಕನಸು ಬಿಟ್ಬಿಟ್ರಾ ಎಂಬ ಅನುಮಾನ ಶುರುವಾಗಿದೆ. ಡಿಕೆಶಿ ಸಿಎಂ ಆಗುವ ಡೆಡ್ಲೈನ್ ಕೊಡ್ತಾ ಇದ್ದ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ದೆಹಲಿಯ ಸಭೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಕೈ ಮುಗಿದಿದ್ದಾರೆ. ಡಿಕೆಶಿ ಸಿಎಂ ಆಗುವ ಸಮಯ ಬಂದಿದೆಯಾ ಅನ್ನೋದಕ್ಕೂ ಗೊತ್ತಿಲ್ಲ, ನಾಯಕತ್ವದ ಗೊಂದಲ ಬಗೆಹರಿಯತ್ತಾ ಅನ್ನೋದಕ್ಕೂ ಗೊತ್ತಿಲ್ಲ ಎಂಬ ಉತ್ತರ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಏನೂ ಹೇಳೋದಿಲ್ಲ, ಬಿಟ್ಬಿಡಿ ಎಂದಿದ್ದಾರೆ. ಬಸವರಾಜ ಶಿವಗಂಗಾ, ಗಣಿಗ ರವಿ ಕೂಡ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಏನು ಗೊತ್ತಿಲ್ಲ, ಏನು ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಲ್ಲ, ಪ್ಲೀಸ್. ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ದೇವರಾಣೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹೋಗಿರೋನಾರು ನೀವು ಕೇಳಬೇಕು, ಇಲ್ಲ ಕರೆದಿರೋನಾರು ಕೇಳಬೇಕು. ಇದು ದಾವಣಗೆರೆ ಇರೋರಿಗೆ ಹೆಂಗೆ ಗೊತ್ತಾಗ್ತದೆ ವಿಷಯ? ದಯವಿಟ್ಟು ಏನು ಮಾತಾಡಲ್ಲ. ಹೈಕಮಾಂಡ್ ಆರ್ಡರ್ಸ್ ಇದೆ, ಏನು ಮಾತಾಡೋಂಗಿಲ್ಲ. ಶಾಸಕರುಗಳು ನಾವೇನು ಮಾತಾಡಲ್ಲ. ಮೊದಲಿಂದ ಕೂಡ ಡಿಕೆಶಿ ಸಿಎಂ ಏನು ಮಾತಾಡಲ್ಲ. ಈ ಟೈಮ್ ಅಲ್ಲ, ಮಾತಾಡೋ ಟೈಮ್ ಅಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಏನು ಬಂದಿಲ್ಲ. ನೋ ಕಾಮೆಂಟ್ಸ್. ಸ್ವಲ್ಪ ಅವ್ರವ್ರ ವೈಯಕ್ತಿಕ ಕೆಲಸಕ್ಕೆ ಏನು ಹೋಗಿದಾರೋ ಗೊತ್ತಿಲ್ಲ, ನಂದೇನು. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಹೈಕಮಾಂಡ್ ಸಭೆ ವಿಚಾರವಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಸಭೆ ಪರಿಷತ್ ಚುನಾವಣೆ ಬಗ್ಗೆ ಸಿಎಂ ಜೊತೆ ಹೈಕಮಾಂಡ್ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿಎಂ ಅವರು ಪುನಾರಚನೆಗೆ ಅವಕಾಶ ಕೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಯೂ ಆಗಬಹುದು. ಹಲವರು ಸಂಪುಟ ಸೇರಲು ಆಕಾಂಕ್ಷಿಗಳಾಗಿದ್ದಾರೆ. ಅಧಿಕಾರ ಗೊಂದಲವನ್ನ ಹೈಕಮಾಂಡ್ ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ಹೇಳಿದ್ದಾರೆ. ನನ್ನ ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ. ಏನಂದರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು ಮಂತ್ರಿಗಳಿಗೆ, ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಅದನ್ನು ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು. ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಸಿಎಂ ಎಂಬ ತಮ್ಮ ಹೇಳಿಕೆ ಬಗ್ಗೆ ಮಾತನಾಡಿ, ಪರಮೇಶ್ವರ್ ಸಿಎಂ ಆಗಬೇಕು ಎಂಬ ಹೇಳಿಕೆಗೆ ನಾನು ಈಗಲೂ ಬದ್ಧ. ಆದರೆ ಹೈಕಮಾಂಡ್ ಇದರ ಬಗ್ಗೆ ಸೂಕ್ತ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ.
ದಲಿತ ಸಿಎಂ ಕೊಡಬೇಕು, ಪರಮೇಶ್ವರ್ ಕೊಡಬೇಕು ಆ ಹೇಳಿಕೆ ಅದು ಇವತ್ತು ಬರ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ ಅವ್ರದ್ದೇ. ನಂತರದಲ್ಲಿ ದಲಿತ ಸಿಎಂ ಕೊಡಬೇಕು, ಪರಮೇಶ್ವರ್ ಕೊಡಬೇಕು ಆ ಹೇಳಿಕೆ ಅದು ಇವತ್ತು ಬರ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್. ಇನ್ನು ಸಿಎಂ ಡಿಸಿಎಂ ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಸಾದ್ ಅಬ್ಬಯ್ಯ, ರಾಜ್ಯಸಭಾ ಚುನಾವಣೆ, ಪರಿಷತ್ ಚುನಾವಣೆ ಅಥವಾ ಬೇರೆ ಕಾರಣಕ್ಕಿರಬಹುದು ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ದವರು CMಗೆ DCMಗೆ ಕರೆದಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ಕೂಡ ಅದು ಸ್ಪಷ್ಟತೆ ಇಲ್ಲ. ಯಾವ ಚರ್ಚೆ ಇರ್ಬೋದು, ಅದು ಮಾಡ್ತಾರೆ. ಆದರೆ ಈಗ ಅದಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ಏನೂ ನನಗೆ ಕಾಣ್ತಾ ಇಲ್ಲ. ಯಾರು CM ಹೋದಾಗ ಅವ್ರ ಜೊತೆಗೆ ಒಂದೊಂದಿಷ್ಟು ಜನ, DCM ಹೋದಾಗ ಅವ್ರ ಜೊತೆಗೆ ಇಷ್ಟು ಜನ ಹೋಗ್ತಾರೆ. ಕಾಂಗ್ರೆಸ್ ಪಾಳಯದಲ್ಲಿ ರಾಜ್ಯಸಭೆ ಚುನಾವಣೆ ಚರ್ಚೆ ಶುರುವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ಗೆ 3 ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗಿದ್ದು, ಈ ಕುರಿತು ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಲಾಗಿದೆ. ಇನ್ನು ಚುನಾವಣಾ ರೇಸ್ನಲ್ಲಿ 4 ಆಕಾಂಕ್ಷಿಗಳಿದ್ದು, ಮಲ್ಲಿಕಾರ್ಜುನ ಖರ್ಗೆ, BV ಶ್ರೀನಿವಾಸ್, VK ಹರಿಪ್ರಸಾದ್, ಡಾಕ್ಟರ್ ತೇಜಸ್ವಿನಿ ಗೌಡ ಈ ರೇಸ್ನಲ್ಲಿದ್ದಾರೆ. ಬಿಜೆಪಿಯಲ್ಲೂ ಕೂಡ ರಾಜ್ಯಸಭಾ ಚುನಾವಣೆಗೆ ಪೈಪೋಟಿ ಶುರುವಾಗಿದೆ. 1 ರಾಜ್ಯಸಭಾ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದ್ದು, ಆಕಾಂಕ್ಷಿಗಳಾಗಿ ಸದಾನಂದ ಗೌಡ, ನಿರ್ಮಲ್ ಕುಮಾರ್ ಸುರಾನಾ, ಈರಣ್ಣ ಕಡಾಡಿ ರೇಸ್ನಲ್ಲಿದ್ದು, ಟಿಕೆಟ್ಗಾಗಿ ಪೈಪೋಟಿ ನಡೆದಿದೆ. ಈ ಮಧ್ಯೆ ದೇವೇಗೌಡರಿಗೆ ಬಿಜೆಪಿ ಬೆಂಬಲಿಸಿದರೆ ಮಾಜಿ ಪ್ರಧಾನಿ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶಿಸಲಿದ್ದಾರೆ. ಜೂನ್ ಅಂತ್ಯಕ್ಕೆ 7 ಜನರ ಅವಧಿ ಮುಕ್ತಾಯ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಬಿಜೆಪಿಯ 3, ಕಾಂಗ್ರೆಸ್ನ 3 ಹಾಗೂ ಜೆಡಿಎಸ್ನ 1 ಸದಸ್ಯರ ಅವಧಿ ಮುಕ್ತಾಯವಾಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಜೂನ್ 18ರಂದು ಮತದಾನ ನಡೆಯಲಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ಬಗ್ಗೆ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇಲ್ಲ, ನೆನೆಯಿಂದ ದೆಹಲಿಗೆ ಶಿಫ್ಟ್ ಆಗಿದೆ. ಏಕೆ ದೆಹಲಿಯಿಂದ ಆಡಳಿತ ನಿಯಂತ್ರಿಸುವಂತಾಗಿದೆ. ಕಾನೂನು ಸುವ್ಯವಸ್ಥೆ ಮಣ್ಣಪಾಲಾಗಿದೆ. ಪೊಲೀಸರನ್ನೇ ಹಿಡಿದು ಹೊಡಿತಾ ಇದ್ದಾರೆ. ಅಂತಹ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಇದರ ಪರಿಣಾಮ ಭಟ್ಕಳದಲ್ಲಿ ಮತ್ತೆ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ. ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಸಚಿವರು ದೆಹಲಿಗೆ ಹೋಗಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಕೊಪ್ಪಳದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲ, ಈಗ ನಿನ್ನೆಯಿಂದ ಸ್ಥಳಾಂತರ ಆಗಿದೆ ಡೆಲ್ಲಿಗೆ. ಕರ್ನಾಟಕ ರಾಜ್ಯ ಸರ್ಕಾರ ಡೆಲ್ಲಿಯಿಂದ ಕಾರ್ಯನಿರ್ವಹಿಸುವಂತ ದುಸ್ಥಿತಿಗೆ ಇಳಿದಿದೆ. ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಅಧಿಕಾರದ ಹಪಾಹಪಿಯಿಂದ ಕಚ್ಚಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಆಗಬೇಕು ಅನ್ನುವಂಥದ್ದನ್ನ ನಿರ್ಣಯ ಮಾಡುವಂಥದ್ದು ಜನರ ಮೇಲೆ. 2.5 ವರ್ಷ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನು ಇಡೀ ಜಗತ್ತೇ ಮಾತಾಡ್ತಿರುವಂಥ ವಿಷಯ. ಇದನ್ನು ನಾನು ಸಂಡೂರು ಉಪಚುನಾವಣೆಯಲ್ಲಿ ತುಂಬ ನೀಟಾಗಿ ಮಾಧ್ಯಮಗಳ ಮೂಲಕ ಹೇಳಿದ್ದೀನಿ. ನಾನು ಇವತ್ತು 2.5 ವರ್ಷನೂ ಮುಗಿದೋಗಿದೆ. ಸಿದ್ದರಾಮಯ್ಯ ನಾವು ಆಗ್ರಹಿಸ್ತೇವೆ, ಜನ ನಿಮಗೆ 2023ರಲ್ಲಿ 136 ಸ್ಥಾನವನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಗೆ ಅಧಿಕಾರ ಕೊಟ್ಟರು. ನೀವು ಕಿತ್ತಾಡಿ ಅಂತ ಅಧಿಕಾರ ಕೊಡಲಿಲ್ಲ. ಈಗಲಾದರೂ ಕುರ್ಚಿ ಕಚ್ಚಾಟ ನಿಲ್ಲಿಸಿ. ಕಳೆದ 2 ವರ್ಷದಿಂದ ಧಾರಾವಾಹಿ ಥರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ, ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ DK ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ನು ಕೆಲವರು. ಈ ಜಗಳದೊಳಗೆ ಇದೇ ವಿಚಾರವಾಗಿ ವಿಧಾನಸೌಧದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಮಾತನಾಡಿದರು. ಕಳೆದ 6 ತಿಂಗಳಿಂದ ಆಡಳಿತ ಅನ್ನೋದಿಲ್ಲ. ಸಿಎಂ ಆಗಬೇಕು, ಸಿಎಂ ಬದಲಾವಣೆ ಆಗಬೇಕು ಅನ್ನೋದು ಅಷ್ಟೇ ಚರ್ಚೆ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. 2028ಕ್ಕೆ DK ಶಿವಕುಮಾರ್ ಅಧಿಕಾರಕ್ಕೆ ಬರೋದಿರಲಿ, ಮೊದಲು ಅವರು ಎಲ್ಲಿರ್ತಾರೆ ಅಂತ ನೋಡಲಿ. ಬೆಂಗಳೂರು ಕೇಂದ್ರದಲ್ಲೋ ಅಥವಾ ದೆಹಲಿಯ ತಿಹಾರ್ ಜೈಲಲ್ಲೋ ಇರ್ತಾರೋ ನೋಡಲಿ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ. ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ. ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿದಾಗಿದೆ. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ, ಡೆಲ್ಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ತಾರೆ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ ತಿಹಾರ್ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ.
ಕಾಂಗ್ರೆಸ್ ನಾಯಕರ ದೆಹಲಿ ಪ್ರವಾಸದ ಬಗ್ಗೆ ಮೈಸೂರಿನಲ್ಲಿ ಜೆಡಿಎಸ್ ನಾಯಕ ಸಾರಾ ಮಹೇಶ್ ಪ್ರತಿಕ್ರಿಯಿಸಿದ್ದಾರೆ. ಲೀಡರ್ಶಿಪ್ ಬದಲಾವಣೆಯೋ ಅಥವಾ ರಿನ್ಯೂವಲ್ಲೋ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷವನ್ನು ಸಂಘಟನೆ ಮಾಡುವುದು ಮಾತ್ರ ನಮ್ಮ ಕೆಲಸ. ಮಾಧ್ಯಮಗಳಲ್ಲಿ ಬರೋದನ್ನ ನೋಡೇ ನಾವು ತಿಳಿದುಕೊಂಡಿರೋದು. ರಿನ್ಯೂವಲ್ಗೆ ಕರೆದಿರೋದು ಅನ್ನೋದು ನನ್ನ ಭಾವನೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಲೀಡರ್ಶಿಪ್ ಚರ್ಚೆ ಮಾಡಕ್ಕೆ ಕರೆದಿದ್ದಾರೋ ಇಲ್ಲ ರಿನ್ಯೂವಲ್ಗೆ ದುಡ್ಡು ಕರೆದಿದ್ದಾರೋ ಅದು ಅವ್ರ ಪಾರ್ಟಿ ವಿಚಾರ. ನಮಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾದರೆ ನಿಮಗೇಕೆ ಭಯ ಅಂತ ಜೆಡಿಎಸ್ ನಾಯಕ ಸಾರಾ ಮಹೇಶ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನನ್ನನ್ನೂ ಸೇರಿದ ಹಾಗೆ ರಾಜಕಾರಣದಲ್ಲಿ ಯಾರೂ ಪ್ರಾಮಾಣಿಕರಲ್ಲ. ಇವತ್ತು ರಾಜಕಾರಣ ಮಾಡೋಕ್ಕಾಗಲ್ಲ, ಅದಕ್ಕೆ ದುಡ್ಡು ಹೊಡಿತೀರಿ ಅಂತ ಇದು ವ್ಯವಸ್ಥೆ. ಜೆಡಿಎಸ್ ಅವರಿಗಿಂತ ಹೆಚ್ಚು ಭ್ರಷ್ಟಾಚಾರ ಇರೋದು ನಿಮ್ಮ ಪಕ್ಷದಲ್ಲೇ. ಇದು ಜನಕ್ಕೂ ಗೊತ್ತಿದೆ. 2 ವರ್ಷ ಜನ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ನಿಮಗೆ ಬುದ್ಧಿ ಕಲಿಸಲಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮತದಾರರ ಪರಿಷ್ಕರಣೆ ನಡೀತಾ ಇದೆಯಲ್ಲ, ಯಾಕೆ ನಿಮಗೆ ಅದ್ರ ಬಗ್ಗೆ ಆತಂಕ? ಹಾಗಿದ್ರೆ 23 ಚುನಾವಣೆಯಲ್ಲಿ ನೀವು ಇಷ್ಟು ಸ್ಥಾನನ ಗಳಿಸಿದಿರಲ್ಲ, ಈಗ ನಮ್ಗೆ ಅನುಮಾನ ಪ್ರಾರಂಭ ಆಗ್ತದೆ. ನನ್ನನ್ನು ಸೇರಿದಾಗೆ ರಾಜಕಾರಣದ ವ್ಯವಸ್ಥೆನಲ್ಲಿ ಯಾರೂ ಕೂಡ ಪ್ರಾಮಾಣಿಕರಿಲ್ಲ. ಬಿಜೆಪಿಯಲ್ಲಿ ಬದಲಾವಣೆ ವಿಚಾರವಾಗಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದು, ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಿಲ್ಲ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಬಿಜೆಪಿಯಲ್ಲಾಗ್ತಾ ಇದೆ. ಇದು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಕಾರ್ಯತಂತ್ರ. ನಮ್ಮ ಹಿಂದೆ ಮಠಾಧೀಶರು, ಸ್ವಾಮೀಜಿಯವರು ಇದ್ದಾರೆ ಅಂತ ಪೂಜ್ಯ ತಂದೆಯವರು ತೋರಿಸಿಕೊಳ್ತಿದ್ದಾರೆ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಯಡಿಯೂರಪ್ಪ ಕುಟುಂಬ ಫೋಟೋ ತೆಗೆಸಿಕೊಳ್ತಿದೆ. ಯಾಕಂದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಎಂಬ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಫೋಟೋ ತೆಗೆಸಿಕೊಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ವ್ಯವಸ್ಥಿತವಾಗಿ ಕೆಲಸ ಆಗ್ತಾ ಇಲ್ಲ. ವ್ಯಕ್ತಿ ಪೂಜೆ ಅತಿಯಾಗಿದೆ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿವೆ. ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಜಿಲ್ಲಾಧಿಕಾರಿ ಕಚೇರಿಯಿಂದ ಮಹಾನಗರ ಪಾಲಿಕೆವರೆಗೆ ರ್ಯಾಲಿ ಮಾಡಲಾಗ್ತಾ ಇದೆ. ಈ ರ್ಯಾಲಿಯಲ್ಲಿ ಸಾರಾ ಗೋವಿಂದು, ಕನ್ನಡ ಕುಮಾರ್, ಅಶೋಕ ಚಂದರಗಿ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಬೆಳಗಾವಿ ಪಾಲಿಕೆಯಲ್ಲಿ 2004ರಲ್ಲಿ ಮಹಾರಾಷ್ಟ್ರ ಪರ ನಿರ್ಣಯವಾಗಿತ್ತು. ಸದ್ಯ ಪಾಲಿಕೆಯಲ್ಲಿ ಕನ್ನಡಿಗರೇ ಮೇಯರ್, ಉಪಮೇಯರ್ ಇದ್ದಾರೆ. ಕರ್ನಾಟಕದ ಪರ ನಿರ್ಣಯಕ್ಕೆ ಹಲವು ಸಲ ಮನವಿ ಮಾಡಲಾಗಿದೆ. ಮನವಿಗೆ ಮಣಿಯದ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಆಗ್ರಹಿಸಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಮಾಡಲಾಗ್ತಾ ಇದೆ. ರಾತ್ರಿಯಿಂದಲೇ ಟೆಂಟ್ನಲ್ಲಿ ಕಾಲ ಕಳೆದಿರೋ ಹೋರಾಟಗಾರರು ಇವತ್ತು ಬೆಳಗ್ಗೆ ಟೆಂಟ್ ಪಕ್ಕವೇ ಸ್ನಾನ ಮಾಡಿ ಮತ್ತೆ ಧರಣಿಗೆ ಕೂತಿದ್ದಾರೆ. ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಹೋರಾಟ ಮಾಡಲಾಗ್ತಾ ಇದೆ. ಹಸುವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಉತ್ತರ ಕರ್ನಾಟಕ ಅಂಜುಮನ್ ಎ ಇಸ್ಲಾಂ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದ್ದು, ಗೋ ಹತ್ಯೆ ತಡೆದು ರಾಷ್ಟ್ರೀಯ ಪ್ರಾಣಿಯನ್ನಾಗಿಸುವಂತೆ ಆಗ್ರಹಿಸಿ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಲ್ಲದೆ ಹಿಂದೂ ಪರ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಶಿವಾನಂದ ನೀಲಣ್ಣವರ ಪಾರ್ಟ್ನರ್ಗಳಾದಂತಹ ಸುಭಾಷ್ ಮತ್ತು ಅಭಿಲಾಷ್ಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದರು. ಈ ಹಿನ್ನೆಲೆ ಕರವೇ ಜಿಲ್ಲಾಧ್ಯಕ್ಷ ಅಭಿಲಾಷ್ ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಯಶಸ್ವಿ ಬಳಿಕ ಶಿವಾನಂದ್ ಅಭಿಲಾಷ್ಗೆ 17 ಲಕ್ಷದ ಮರ್ಸಿಡೀಸ್ ಕಾರ್ ಉಡುಗೊರೆ ನೀಡಿದಂತೆ ಕಾರು ದಾಖಲೆಗಳ ಜೊತೆಗೆ ಹಾಜರಾಗಲು ಸಿಐಡಿ ಸೂಚಿಸಿತ್ತು. ಈ ಹಿನ್ನೆಲೆ ಅಭಿಲಾಷ್ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಶಿವಾನಂದ ನೀಲಣ್ಣವರ ಬಹುಕೋಟಿ ಹಣ ದುರುಪಯೋಗ ಪ್ರಕರಣ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾಜಿ ಸೈನಿಕರ ಸಂಘದ ಮಹಾ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಮಾಡಲಾಗಿದೆ. ಶಿವಂ ಅಸೋಸಿಯೇಟ್ಸ್ನಲ್ಲಿ ಸಾಕಷ್ಟು ಜನ ಹಣ ಹೂಡಿಕೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಮಾಜಿ ಸೈನಿಕರು ಸಾಕಷ್ಟು ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನಮ್ಮ ಸೈನಿಕರು ಯಾಕೆ ಹೂಡಿಕೆ ಮಾಡಿದ್ದಾರೆ ಅದನ್ನೆಲ್ಲ ಸರ್ಕಾರ ವಿಚಾರಣೆ ಮಾಡಬೇಕು. ಈಗಾಗಲೇ ಈ ಪ್ರಕರಣ ಸಿಐಡಿನಲ್ಲಿ ವಿಚಾರಣೆ ನಡೀತಾ ಇದೆ. ಹಣವನ್ನ ಹೂಡಿಕೆದಾರರಿಗೆ ಹಣ ವಾಪಸ್ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯ ಮಾಜಿ ಸೈನಿಕರು ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಷಯ ಮಾಧ್ಯಮದ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದ್ದು, ಈ ಪ್ರಕರಣದಲ್ಲಿ ಹಣವನ್ನು ವಸೂಲಿ ಮಾಡಿ ನಮ್ಮ ಹೂಡಿಕೆ ಮಾಡಿರುವಂಥ ಹಣವನ್ನು ಮತ್ತೆ ಮರುಕಳಿಸಿ ಅವರಿಗೆ ಕೊಡಬೇಕು ಅನ್ನುವಂಥ ವಿಷಯ ಯಾವಾಗಲೂ ಬರ್ತದೆ. ಆವಾಗ
ಮೊದಲು ನಮ್ಮ ಮಾಜಿ ಸೈನಿಕರನ್ನ ಪರಿಗಣಿಸಬೇಕು. ಹಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೂಡಿಕೆ ಮಾಡಿದ್ರೂ ಕೂಡ ಮಾಡಿದವರು ಯಾವುದೇ ಭಯಭೀತರಾಗದೆ ತಮ್ಮ ತಾಳ್ಮೆಯಿಂದಿರಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಫಾರಿನ್ ಪೋಸ್ಟ್ ಆಫೀಸ್ಗೆ ಬಂದಿದ್ದ ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. 3 ಕೋಟಿ ಮೌಲ್ಯದ 3 ಕೆಜಿ 312 ಗ್ರಾಂ ಮೌಲ್ಯದ ಹೈಡ್ರೋ ಗಾಂಜಾ ಸೀಸ್ ಮಾಡಲಾಗಿದೆ. ಅಮೆರಿಕ, ಥೈಲ್ಯಾಂಡ್ನಿಂದ ಸ್ನ್ಯಾಕ್ಸ್ ಬಾಕ್ಸ್ನಲ್ಲಿ ಹೈಡ್ರೋ ಗಾಂಜಾ ಬಂದಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಸಿಸಿಬಿ ಅಧಿಕಾರಿಗಳು ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ಪೂರೈಕೆ ಮಾಡಿಲ್ಲ ಅಂತ ಗದಗ ನಗರದಲ್ಲಿರುವ ಕಿಸಾನ್ ಸಮೃದ್ಧಿ ಕೇಂದ್ರದ ಎದುರು ರೈತ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಹಾಗೂ ರೈತ ಮುಖಂಡರ ನಡುವೆ ವಾಗ್ವಾದವಾಗಿದ್ದು, ಸಮರ್ಪಕ ರಸಗೊಬ್ಬರ ಇದ್ರೂ ರೈತರಿಗೆ ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲಿಂಕ್ ಹೆಸರಿನಲ್ಲಿ ರೈತರಿಗೆ ಮಹಾ ಮೋಸ ಮಾಡಲಾಗ್ತಾ ಇದೆ ಅಂತ ರೈತರು ಆರೋಪಿಸಿದ್ದಾರೆ. ಅಲ್ಲದೆ ಡಿಎಪಿ, ಯೂರಿಯಾ ಕೊಳ್ಳಲು ನ್ಯಾನೋ ಲಿಕ್ವಿಡ್ ಖರೀದಿಗೆ ಸೂಚಿಸಿದ್ದು, ಈ ಮೂಲಕ ರೈತರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಎಂದು ಆರೋಪಿಸಲಾಗಿದೆ.